ಏನು ಮಜಾ 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 ಭಾಳ ಚೀಸ್ ಇರ್ತಾವೆಲ್ಲ ಇಲ್ಲಿ ನೋಡಿ ಕಲ್ಕೋಬೇಕ್ರಿ ಹೆಂಗೆ ಒಟ್ಟು ಮಜಾ ಇರ್ತಾವ್ರಿ. ಆದರೆ ಸೂತ್ರ ಮಾತ್ರ ಭಾಳ ಚಲೋ ಅದ. 3 ಮಾತದ ಬಟ್ಟೆ ನೀನು ಒಲಿದರೆ ಕೊರಡು ಕೊಣರುವುದು. ಗುರುಗಳು ಭಾಳ ಚೆನ್ನಾಗಿ ಮಾತಾಡಿದ್ದಾರೆ. ನೀನು ಒಲಿದರೆ ಎಲ್ಲ ನೋಡ್ರಿ ಹೇಳಿದ್ರೆ ಅವ್ರನ್ನ ಹೆಣ್ಮಕ್ಳು ಹೊಲಸೋದು ಅದು ಭಾಳ ಚಂದ ಅದ ರೀ. ಎಲ್ಲಿ ತಕ ಹೊಲಸೋದು ಅದ್ರಾಗ ನಾನು ನೋಡಿ ಹುಡುಗರು ಯಾವ ಕಾಣ್ತಾವನತ್ ಯಾವ ಇಲ್ಲ ಗುರುಗಳು ಕೇಳಿ ಎಲ್ಲಿ ಹೋಗ್ಯಾವ ಏನು ನೋಡಕ್ಕೆ ಹೋಗ್ಯಾವ. ನಮ್ಮ ಘಟೋದ ಗಜ ರಾಮನ್ ಮತ್ತೆ ಹೆಂಗೆ ಕೂತಾರ ಅಗದಿ ಪಟಕ್ ತೆಲಿಗೆ ತಂಡು ಹತ್ತಬಾರ್ದು, ಕಾಲು ಉಣಿ ಕಾಲಿಗೆ ತಂಡು ಹತ್ತಬಾರ್ದು, ಕೆಳಗೊಂದು ಇಟ್ಟಣ್ರಿ ಮತ್ತೆ ಕಾಲು ಕೆಳಗೊಂದೇನು ಅಗದಿ ಬ್ಯಾಚ್ಗೆ ಅಗದಿ. ಎಲ್ಲಿ ಹುಡುಗರಿಗೆ ಅನ್ನ ಸಿಗೋಲ್ಲಾಗ್ಯಾವ, ಎಲ್ಲಿ ಹೊಲಸೋದು ಏನು ಹೊಲಸೋದು ಅವು ಎಲ್ಲ ಈ ಹೊಲಸೋ ಸಂಬಂಧ ರೀ. ಏನು ಮಾಡಾಕತ್ತಾರ ಗೊತ್ತೇನು ರೀ, ಹೊಲಸೋದು ಮದುವೆ ಆಗೋ ತಕ್ಕ ಇವ್ರು ಹೊಲ ನನ್ನ ಹೆಸರಲ್ಲೇ ಮಾಡೋದು. ಖರ್ಚು ಎಟ್ಟು ಬರ್ತೈತಿ ನಾನಾ ಕೊಡ್ತಾನು, ಮುಂದೆ ತಿಂದು ನಿಮ್ಮ ಹೆಸರಲ್ಲೇ ಬಿಟ್ಟು ಕೊಡ್ತಾನು. ಯಾಕೆ ಹೊಲ ನೋಡಿ ಏನು ಕೊಡ್ತಾರತ್ರಿ. ಅದ್ರಾಗ ಈ ಹೊಲಕ್ಕದು ರೈತರಿಗಿಲ್ರಿ, ನೌಕರಿ ಇರ್ಬೇಕು. ನೌಕರಿ ಇದ್ದಾವ ನಟ್ಟ ಹಾಕೊಳತ್ರಿ ಹೆಣ್ಮಗಳು. ನಾ ಎಟ್ಟು ಯಾವ ಊರಾಗ ಹೋಗ್ಕೊಂಡು ಎಲ್ಲ ಊರಾಗ ಹೆಣ್ಮಕ್ಳು ಹೇಳ್ತಾನೆ, ಯವ್ವ ನೀವು ನೌಕರಿ ಬಿಟ್ಟು ಯಾರನ್ನೂ ಆಗಬೇಡ. ಯಾಕೆ ಹೆಣ್ಮಕ್ಳು ಮನೆಗೆ ಮಾಡ್ಕೊತಾನೆ ಕೈ ಮುಗೋದಂದ್ರೆ ನೌಕರಿ ಆದವ್ರು ನಟ್ಟ ಆದ್ರೆ ಭಾಳ ಮಂದಿ ಊರಾಗ ನೌಕರಿ ಸಿಗುದಿಲ್ಲ. ಕೆಲವೊಂದು ಮಂದಿ ಎಟ್ಟ ನೌಕರಿ ಆಕೈತಿ ಅವ್ರು ನಟ್ಟ ಹಾಕರಿ. ಉಳುಕಿದ್ದು ಏನು ಹುಡುಗರ್ಲ ಅಟ್ಲೀಸ್ಟ್ ನಮ್ಮ ಡಿಪಾರ್ಟ್ಮೆಂಟ್ಗರೆ ಬರ್ತಾವತ್ತು ಹುಡುಕ್ಯಾಡಕತ್ತೇನ್ಯ. ಉಳ್ದೋದ್ರಿ ಲಗ್ನ ಆಗಲಿಲ್ಲ ಅಂದ್ರೆ ಮತ್ತೆ ಏನು ಮಾಡ್ತಾವ ಟರಾಟರ ನಾಲ್ಕು ಅರಿವಿ ಹರಿದು ಉಟ್ಕೊಂಡು ನಿಂದ್ರು. ನಮ್ಮದು ಸಂಘ ಹೆಚ್ಚಾಕತ್ತೇನು ಹುಡುಕ್ಯಾಡಕತ್ತೇನ್ಯ. ಏನು ಮಾಡೋದು ಏನು ವಿಚಾರ. ಮತ್ತು ಗುರುಗಳು ಎಷ್ಟು ಚಂದ ಕುಣಿಸ್ಯಾರ ನೋಡು, ಎರಡು ಕೆಂಪ ಆಚೆ ಕಡೆ ಎರಡು ಬಿಡಿ ಪಾರಿವಾಳ ಇದ್ದಾಗ ಅವು ಹುಡುಕಾಡಿ ತೋಡಿಸ್ತಾರ್ರಿ. ಎಲ್ಲಿ ಅವ್ರು ತಂದ್ರಿ ಇವ್ರನ್ನ. ವಿಜಯ ಕಾಲ ತಸ್ಮೇ ನಾವ ಏನು ಮಾಡಾಕ ನೀನು ಒಲಿದಾರೆ ಯಾರು ಹುಡುಕ್ಯಾಡ್ದಂಗೆ ಎಲ್ಲಿ ಒಲಿತಾ ಯಾವ ಊರಾಗ ಸಿಗುತ್ತಾ ಒಟ್ಟು ಏನು ಗಂಟು ಹಾಕೊಂಡ್ ಬರೋದು. ಮತ್ತೆ ಏನು ಮಾಡೋಕ್ಕಾಗತ್ತಿ. ಭಾಳ ಅದ್ಭುತ. ಏನು ಕೆಮ್ಮಾಕೈತಿಲ್ಲ ನಾ ಕೇಮಿರಾ ಅಲ್ಲ ಗೋಮಿರಿ ಬಿಡುದಿಲ್ಲ ಇವತ್ತು. ಒಟ್ಟ ನಂದು ಐತಿ ಪಾಳೆ, ಇವತ್ತು ಪಾಳೆ ನಂದು ಬಂದೈತಿ. ನೀವು ಎಲ್ಲಾರು ನೋಡಿ ಕೆಮ್ಕೋತ್ ಕೂತ್ರೆ ಕುಂಟು ಬಿಡ್ತಾನೆ ತಿಳ್ದ್ರಿ ನಾ. ಬಿಡು ಮಗನ ಅಲ್ಲ ಇವತ್ತು ಹೇಳಿ ಹಾಕಿಸ್ಕೊಂಡಾರ ನಾನು ಒಟ್ಟ. ಅದಕ್ಕೆ ಭಾಳ ಅದ್ಭುತವಾದಂಥ ಇವತ್ತಿನ ವಿಷಯ. ನೀರು ಒಲಿದರೆ ಕೊರಡು ಕೊಣರುವುದು. ನೀನು ಒಲಿದರೆ ಬರಡು ಹೈನುವುದು, ನೀನು ಒಲಿದರೆ ವಿಷವು ಅಮೃತಬಹುದು. ಈ ಭೂಮಿ ಮೊದಲೆಲ್ಲ ಕಬ್ಬು ಬೆಳೀತಿದ್ದಿಲ್ಲ, ಜೋಳ ಬೆಳೀತಿದ್ರು. ಈ ಭೂಮಿಯ ಗುಣಸತ್ವ ಜೋಳ ಬೆಳೀತಿದ್ರು, ಕಡ್ಲಿ ಬೆಳೀತಿದ್ರು. ಆ ಜೋಳ ಬೆಳೆದಾಗ ಅದರಾಗ ಒಂದು ಬೀಜ ಹಾಕ್ತಿದ್ರು ಅವ್ರು ಜೋಳದ ಜೊತೆಗೆ. ಇವು ಪುಟ್ಟಿಕಾಯಿ ಹೆಸರು ಕೇಳಿರಿ? ಎಸ್ ಸರ್ ಅಂದಿರಿ ಪುಟ್ಟಿ. ಆ ಹುಡುಗರು ಎಸ್ ಅಜಾರ್ ಶಾಲ್ಯಾಗ ಅಟೆಂಡೆನ್ಸ್ ತೊಗೊಂಡು ರೂಢಿ ಆಗಿರ್ತೈತಿ. ಎಸ್ ಸರ್ ಅಂದ್ರೆ ಏನು ಮಾಡೋದು ಮತ್ತೆ ಏನು ತೊಗೊಂಡ ಅವು ಗೊತ್ತಿಲ್ಲ ಪಾಪಿ ಏನು ಮಾಡೋಕ್ಕಾಗೈತೆ. ಪುಟ್ಟಿಕಾಯಿ ಹಾಕ್ತಿದ್ರೆ ಆ ಪುಟ್ಟಿಕಾಯಿ ಆಗೋಕ್ಕಿಂತ ಮೊದಲ ಆ ಕಾಯಿ ಭಾಳ ಕೈ ಇರ್ತದ, ಕಡ್ರಗಾಯಿ ಅಂತಾರಲ್ಲ. ನೀವು ಬೇಕಾರೆ ನೋಡ್ರಿ, ಹಸಿದಿದ್ದಾಗ ವಿಷ ಇರ್ತದ. ಅದ ಒಂದು ಈಟು ನ್ಯಾಲಿಗೆ ಹಚ್ಕೋಕ್ಕಾಗೋದಿಲ್ಲ. ಅದ ಕಾಯಿ ಪಕ್ವಾಕೈತಿ ನೋಡ್ರಿ, ಯಾವಾಗ ಹಣ್ಣಾಗಿ ವಾಸನೆ ಬರ್ತದ. ಅದರ ಬೆನ್ನು ಒಡೆದು ಬಿಟ್ಟಾಗ ಪುಟ್ಟಿಕಾಯಿ ತಯಾರಾಗ್ತದ. ನೀನು ಒಲಿದರೆ ವಿಷವು ಅಮೃತವಾಗುವುದಯ್ಯ. ಏನು ಸುಂದರ ಅದ ನೋಡಿ, ದೃಷ್ಟಾಂತ ಎಷ್ಟು ಚಂದ ಕೊಡ್ತಾನೆ. ಅವಾಗ ತಿಂದ್ರೆ ಸುಖ ಹೌದಲ್ರಿ. ಮತ್ತು ನೀವು ಜಾಣ್ರ ಬಾಳ್ರಿ, ಆ ಕೈನು ಸುಮ್ಬಿಡು ಮನುಷ್ಯರಲ್ಲಿ ನೀವು ಕರ್ಕೊಂಡು ಬಂದೇ ಇರ್ತೀರಿ. ಚಂದ ಕರ ಕೊರದು ಉಪ್ಪ ಏನು ಹೋಗಿದ್ದು ಏನೋ ನಾಲ್ಕು ಹೋಗೋದು ಉಪ್ಪಿನಕಾಯಿ ಹಚ್ಚಿ ಅದು ಕೈಕಾಯಿ ಸಕಟ್ ಸಿಹಿ ಮಾಡ್ತೀರಿ ನೀವು ಅಂತ ಜಾಣ್ರಿ. ನನಗೂ ಭಾಳ ಅದ್ಭುತ. ಈ ಸದ್ರಾಗ ಬಂದಿದ್ದಿಲ್ಲ ರೀ ಕೋಲಿ ಎಲ್ಲಿಯೂ ಭಾಳ ಚಂದ ಹಾಕ್ಸಿರಿ. ಇವು ಎಲ್ಲಿಯೂ ತಂದ್ರಿ ನೀವು? ಏನು ಜಾದು ಮಾಡಾಕ್ತೀರಿ ಏನು ಚಾಪಗಾಣಿ? ಒಂದು ದಿವ್ಸ ಮಷಿನ್ ಕೊಡ್ರಪ್ಪ, ರಾತ್ರಿ ಒಯ್ತೀನಿ ಈ ಕಡೆ ಆಸಿ
ಗಾಡ್ಯಾಗ ಹಾಸಿ ಕಡೆ ಹಾಸ್ತಾಳ. ಎಷ್ಟು ಚಂದ ಮಾಡ್ರಿ, ಭಾಳ ಖುಷಿ ಆಯ್ತು ನನಗೆ, ಭಾಳ ಖುಷಿ. ಇರ್ಬೇಕು ಬದಲಾವಣೆ ಇಲ್ಲ, ಹೌದಿಲ್ಲ? ಭಾಳ ಖುಷಿ. ಅದಕ್ಕೆ ಬದಲಾವಣೆ ಬರ್ಬೇಕು. ಅವಾಗ ತಿಂದ್ರೆ ಆ ಹಣ್ಣು ಸುಖ ಕೊಡ್ತದೆ. ಪುಟ್ಟಿಕಾಯಿ ಹೆಂಗೆ ಸುಖ ಕೊಡ್ತದೆ. ಮನುಷ್ಯನಿಗೆ ಸುಖ ಸಿಗಬೇಕಾಗಿತ್ತಂದ್ರೆ ಒಂದಿಟ್ಟು ಸತ್ಸಂಗ ಬೇಕು. ಸತ್ಸಂಗ ಇರಲಿಲ್ಲ ಅಂದ್ರೆ ಏನಿಲ್ಲ. ಇವತ್ತು ಸತ್ಸಂಗ ಇರಲಿಲ್ಲ ಅಂದ್ರೆ ತಾವೆಲ್ಲ ಎಲ್ಲಿರ್ತಿದ್ರಿ? ಎಲ್ಲಿರ್ತಿದ್ರಿ? ನಮ್ಮ ಕಂಪ್ನಿ ಎಲ್ಲ ಇಲ್ಲೇ ಬಸ್ ಸ್ಟ್ಯಾಂಡ್ ಮೇಲೆಲ್ಲ ಇಲ್ಲ. ನೀವು ಜರ್ ಮಂದಿದ ಪ್ರವಚನ ಕೂಡಲಿಲ್ಲ ಅಂದ್ರೆ ಇಲ್ಲೇನು ಒಳಗೆ ಕೊಂಡಿರ್ಬೇಡ್ರಿ. ನೀವು ಅಲ್ಲಿ ಬಸ್ ಸ್ಟ್ಯಾಂಡ್ದಾಗ ಹೋಗಿ ಹೇಳಿಬಿಡುದ್ರಿ. ಈ ಮನೆಗೆ ತೊಗೊಂಡು ಕೂತು ಬಿಡೋದು. ಮತ್ತೆ ಏನು ಮಂದಿ ಸಿಕ್ಕರಿಪ್ಪ. ತೊಡೆ ಮಂದಿ ಕಬ್ಬು ಕುಡಿಯಾಕೆ ಹೋಗೈತಿ, ಸೂಡು ಕಟ್ತೈತಿ, ಹಂಗೆ ಹೋಗ್ತೈತಿ. ಕೆಲಸ ಮಾಡಿರಿ, ಕಾಯಕ ಮಾಡಿರಿ. ರಾತ್ರಿ ಯಾರೇ ಒಂದು ಇಟ್ಬೇಕಲ್ಲ ಸತ್ಸಂಗ ಅನ್ನೋದು. ತುಕಾರಾಮ್ ಬರೀತಾನಿಲ್ಲ, ಸಂತ ಸಂಘ ದೇಯಿಸದ. ಸುಖ ಸಿಗಬೇಕಲ್ಲ, ಸುಖ ಎದುರಾಗದ. ಕಬ್ಬು ಕಡಿಯಾಕೆ ಹೋದ್ರೆ ಸುಖ ಅದ. ಬೇಕಾದಂತೆ ಕಾಯಕ ಮಾಡಿ, ನೀವು ಮನ್ಯಾಗೆಲ್ಲ ಕಾಯಕ ಮಾಡ್ತೀರ, ಸುಖ ಅದ. ಜರ್ ಇವತ್ತು ಸತ್ಸಂಗ ಇರಲಿಲ್ಲ ಅಂದ್ರೆ ನೀವೆಲ್ಲ ಟಿ ವಿ ಮುಂದೆ ಇರ್ತಿದ್ರಿ. ಅದ ದಾರ ಕೂತು ನೋಡೋರು ಮೊಳಕಾಲಿಗೆ ವಾಯ, ದಾರ ಕುಳ್ತಾರಿಗೂ ವಾಯ. ಅವು ಕಾಲು ಹೆಂಗಾಗಿರ್ತಾವ ಬಂಕ್ ಕಡ್ಗಾಲ್ ನಡ್ಕೋತ ಹೋಗ್ಯಪ್ಪ. ಕೂತು ನೋಡಿ ಟನ್ ಕ್ವಿಂಟಲ್ರಿ. ಅದೇ ನೋಡಿ ಏನು ದೊಡ್ಡ ಲಾರಿ ಹೊಳಿದಂಗೆ ಹಾಕತ್ ನೋಡ್ರಿ. ಹೊಳಿದ ಗಾಡಿ ಏನು ಹುಚ್ಚ, ಏನು ಸುದ್ದಿ, ಎಲ್ಲ ವಿಚಿತ್ರ. ಇಲ್ಲ ಮಜಾ ಇರ್ತದೆ. ಅದಕ್ಕೆ ಸುಖ ಸಿಗಬೇಕಾಗಿತ್ತರ ಸತ್ಸಂಗ ಬೇಕಲ್ಲ. ಎಷ್ಟು ಅದ್ಭುತ ಗುರುಗಳು ಅದನ್ನೆಲ್ಲ ರಚನೆ ಒಂದೇ ದಿವಸ ಮಾಡ್ತಿದ್ರೆ ಅಂತ ಹೇಳಿದ್ರು ಅವ್ರು. ಈಗ 3 ದಿನಕ್ಕೆ ಪರಿವರ್ತನೆ ಮಾಡ್ಕೊಂಡ. 2 ದಿವಸ ರೀ ಲಾಭ, 2 ದಿನ ರೀ ಲಾಭ. ಬದುಕಿನಲ್ಲಿ ನಿಮಗೆ ಒಂದು ಘಟನೆ ಹೇಳಿಬಿಡ್ತನ್ನ. ಒಬ್ಬ ಹುಡುಗ ಮೊಮ್ಮಗ ಅಜ್ಜನ ಕೇಳಿತತ್ತ, ಅಜ್ಜ ಸುಖ ಯಾವಾಗ ಸಿಗುತ್ತದ? ಇವತ್ತು ಹೋಗಿ ನೀವು ನಿಮ್ಮ ಮನ್ಯಾಗ ಕೇಳ್ರಿ ಗಾಂಡುಗಳ್ನ. ಮದುವೆ ಆದವ್ರ ಮತ್ತು ಮದುವೆ ಆದವ್ರಲ್ಲ ಮತ್ತೆ ಯಾರನ್ನ ಕೇಳೋದು? ಇಲ್ಲಿ ಕೂತೈತಿ ನೋಡ್ರಿ ದೇವು. ಬಂದು ಕೇಳ್ರಿ, ಅವರೆಲ್ಲ ಹೇಳ್ತಾರೆ ಸುಖ. ಅಜ್ಜನ ಕೇಳ್ತತ್ ಮೊಮ್ಮಗ, ಅಜ್ಜ ಸುಖ ಹೆಂಗೆ ಸಿಗ್ತದ? ಅಜ್ಜ ಹೇಳ್ದತ್ತವ, ಸಾಲಿಗೆ ಹೋಗಿ ಸುಖ ಸಿಗತೈತಿ ಅಂದ್ರೆ ಪಾಡ್ಚೀಲ ಹಾಕೊಂಡು ಬತ್ರಿ ನಮ್ಮ ಸಾಲಿಗೆ. ಪಾಡ್ಚೀಲ ಹಾಕೊಂಡು ಸಾಲಿ ಬತ್ತು. ನಮ್ಮ ಟೀಚರ್ಗಳು ಒಂದು ಪುಕ್ಕನ್ಯಾಗ ಬರೋದು ಹೋಮ್ವರ್ಕ್ ಹಾಕಿರು, ಅದು ಮರದು ಸರಿಯಾಗಿ ಮಾಡ್ಕೊಂಡು ಬರಲಿಲ್ಲ. ಹಾಕೊಂಡು ಬಿಡ್ತಾನೆ ಟೀಚರ್ಗಳು. ಡೋಗಿಸ್ರು ಬರು ಭೂಮಿಳು ಇದನ್ನು ಒಟ್ಟು ಡೋಗಿಸ್ ಏನು ಭೂಮಿಳು. ಪಾಡ್ಚೀಲ ಒಂದು ಕಡೆ, ಇದೊಂದು ಚೀಲ ಎಲ್ಲ ಒಂದು ಕಡೆ ಆಗಿ ಸುಮ್ಮನೆ ಸಾಲಿಗೆ ಹೋಗಂಗಿಲ್ಲತ್ತದ. ಯಾರಿಗೆ? ಅವ್ರ ಅಜ್ಜಗೆ. ಯಾಕೆ ಹೋಗಂಗಿಲ್ಲ ಅಂತ ಕೇಳಿದೆ. ಸಾಲಿಗೆ ಹೋಗು ಸುಖ ಸಿಗತೈತೆ ಅಂದೆ. ಅಲ್ಲಿ ಟೀಚರ್ಗಳು ಬರಿ ಅನ್ನಕತ್ಯಾರ, ಓದ್ ಅನ್ನಕತ್ಯಾರ. ಕಷ್ಟ ಐತಿ ಅದು. ಸಾಲಿ ಕಲಿದು ವಾಲ್ಯ ಅಂದವ. ಸಾಲಿಯಾಗ ಸುಖ ಐತನ? ಇಲ್ಲ, ಕಷ್ಟ ಐತೆ ಅದು. ಸಾಧನೆ ಮಾಡ್ಬೇಕಾಗ್ಯದ. ಅದು ಭಾಳ ಕಷ್ಟ ಅದ. ಓದಬೇಕು, ಬರಿಬೇಕು, ಏನಾದರೂ ಸಾಧನೆ ಮಾಡ್ಬೇಕು. ಹಿಂಗಾಗಿ ಅದ್ರಾಗೂ ಸುಖ ಇಲ್ಲ ಅನಿಸ್ತಾವನಿಗೆ. ಹುಡುಗ ಬೆಳೆದ ದೊಡ್ಡವಾದ ಮತ್ತೊಂದು ಪ್ರಶ್ನೆ ಕೇಳಿದವ, ಅದ ಸುಖ ಎದರಾಗದ? ಅವಂದ ಮುತ್ಯ ಅಂದ, ಮಗನ ಲಗ್ನ ಆಗಂದವ. ಇದು ಹೆಣ್ಣು ಹುಡುಕ್ಯಾಡಕೈತ್ರಿ ಮೊದಲ ಇಂಥ ಕಾಲದಾಗ. ತುಟ್ಟಿ ಭಾಳ ಅದ ರೀ ಬಂಗಾರ. ಹೆಂಗೆ ತುಲಿಯವ? ಅದೇನೋ ಹಾಕೋತಿರ್ಲೋ ಹಾಕೋರಿ ಅಲ್ಲ. ಈಗ ಏನು ಕಬ್ಬಿನ ಬಿಲ್ ಬರಾಕತೈತಿ, ಇನ್ನು ಸದ್ರ ಜಮಾ ಆಕೈತ್ರಾಗ. ಸದ ಫೋನ್ ಮಾಡೀನಿ ಎಲ್ಲ ಫ್ಯಾಕ್ಟ್ರಿ ಅವ್ರಿಗೆ. ಇನ್ನು 15 ದಿವಸದಾಗ ಎಲ್ಲ ಬಿಲ್ ಬಿಡಾವಂದಾನೆ ಒಟ್ಟೆ. ಈಗ ಒಟ್ಟು 1.32 ಆಗೈತವ. ಈ ಸದ್ದ 2-3 ತಿಂಗಳಾಗ 2 ಲಕ್ಷ ಆಗೋದಕ್ಕಿತ್ತು. ಈಗ ಯಾರ್ಯಾರು ತಗೋತಿರ್ ಏನು ಹಾಕೋತಿರಿ ಬಂಗಾರ? ಏನು ಸುದ್ದಿ? ಒಟ್ಟು ಹಾಕೋರಿ ಅವ್ರಿಗೆ. ಹಾಕೊಂಡು ಕೂತು ಮಂದಿಗೆ ಬಡ್ದು ಹೋಗೋರಲ್ಲ, ಯಾರಿಗೆ ಬಿಡ್ಯಾವ್ರ? ದಾನ ಧರ್ಮ ಎಲ್ರಿ? ಎಲ್ಲಿ ಜಾಗ ಎಲ್ಲಿ ಒಂದು ಉಳಿಯಂಗಿಲ್ಲ ರೀ. ರಾಹುಲ್ ಮಾಯಣ್ಣ ಬೋಸಿನಾಗ ವಿಜಾಪುರ ಕೊಂಟೇನೆ. ಒಬ್ಬಕ್ಕೆ ಹೆಣ್ಮಗಳು ಮಾಯಣ್ಣ ಹೇಳಿ ಕರಿ ಮತ್ತೊಮ್ಮೆ ನೆನಪು ಪಡತ್ ನೋಡ ನೀವು. ಮಜಾ ರಾಹುಲ್ ಕೇಳಿಲ್ಲ. ಅದಕ್ಕೆ ಹೆಣ್ಮಗಳು ರೀ ಆಕೆ ಲಮಾಣಿ ಪೈಕಿ ಹೆಣ್ಮಗಳಿದ್ದಳು ಆಕೆ. ನಾ ಎಲ್ಲರೂ ನೋಡೇನ್ರಿ ಒಂದು ಕಡೆ ಮುಗುಮತ್ ಹಾಕೋದು. ಒಬ್ಬರು ಪ್ಯಾಶನ್ ಹತ್ರಿ ಎಡಗಡೆ ಹಾಕೋತಾರ, ಬಲಗಡೆ ಯಾಡ್ ಅದು. ಆಕೆ ಎಡಗಡೆ ಹಾಕೊಂಡಾಳ, ಬಲಗಡೆ ಹಾಕೊಂಡಾಳ, ನಡ್ಡು ಬರ್ಕೊಂಡು ಜೋತಿ ಬಿಟ್ಟಾಳ. ನನಗೂ ಒಟ್ಟು ಸಮಾಧಾನ ಸಿಗೋಲ್ತ್ರಿ ಗುರುಗಳು.
ಒಂದೋ ಚುಚ್ಚಬೇಕಾದ್ರೆ 7 11 ಆಗಿರ್ತೈತೆ. ಅದಕ್ಕೆ ಬೇವಿನ ಕಡ್ಡಿ ಹಾಕಿ ಅದ್ರಾಗ ಮಾತು ತೂತ್ ಅದು ಒಂದ ಮಾಯಂಗಲ್ರಿ ನೋವಾಗಿ ಗದ್ದು ಹಿಡಿಸಿರ್ತೈತಿ ಒಂದಕ್ಕೂ. ಅಂಥದ್ರಾಗ ಹೋಗ್ಬೇಕು 2 ಚುಚ್ಕೊಂಡ್ ಬಂದಿರ್ತಾಳೆ. 2 ಬಿಟ್ಟಿಗೆ ನಟ್ಟು ಬರ್ಕೊಂಡು ಜೋತಿ ಬಿಟ್ಟಾಳೆ. ನೀವು ಒಂದೂ ಚುಚ್ಕೊಂಡಿಲ್ಲ. ನನಗೆ ನೆಗಡದು ಬತ್ತಂದ್ರ ಅವನು ಮ್ಯಾಲಿನ ಟಾವೆಲ್ಲ ತೊದರ್ತದ. ನನಗೆ ಅನಿಸ್ತಿಕ್ಕಿನ ಕೇಳಿ ಬಿಡು, ನಿನಗೆ ನೆಗಡದು ಬತ್ತಾರೆ ಹೆಂಗೆ ಒರೆಸ್ಕೋತಿ. ಎಷ್ಟು ಕಷ್ಟತಿ ನೋಡ್ರಿ. ಹೆಂಗೆ ಹಾಕೋತಿರಿ, ಏನು ಹಾಕೋತಿರೋ, ಏನು ಸುದ್ದಿ ಅದ. ಈಗ ಹೊಸದೊಂದು ಇದು ಬಂದೈತದ್ರಿ ಬಂಗಾರದದು. ಏನೋ ಕೊಳ ಹಾಕೋತಿರಿ. ಯಾವ ಚಪ್ಪಲ ಏನದು ನನಗೆ ಗಂಡಾಕ ಬರಲ್ಲ ಯಾವುದು.